ಪ್ರಾಚೀನ ಕನ್ನಡ ಸಾಹಿತ್ಯದ ಪರಿಕಲ್ಪನೆಗಳು. ಇದಕ್ಕೆ ಸಂಬಂಧಿಸಿದಂತೆ ವಿಡಿಯೋ ಭಾಗ 2, ಇದರಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಡಲಾಗಿದೆ. ಇದಕ್ಕೆ ಸರಿಯಾದಂತಹ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಬಹು ಆಯ್ಕೆಯ ಪ್ರಶ್ನೋತ್ತರಗಳು. ಪ್ರಶ್ನೆ ಸಂಖ್ಯೆ 1, ಐತಿಹಾಸಿಕ ವ್ಯಕ್ತಿಗಳು ಅಥವಾ ರಾಜರ ನೈಜ ಜೀವನದ ಸಾಧನೆಗಳನ್ನು ಆಧರಿಸಿ ರಚಿತವಾಗುವ ಕೃತಿಗಳನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಪುರಾಣ, ಆಪ್ಷನ್ ಬಿ ಚರಿತೆ, ಆಪ್ಷನ್ ಸಿ ದೇಶಿ, ಆಪ್ಷನ್ ಡಿ ವಸ್ತುಕ. ನೋಡಿ, ಪರೀಕ್ಷೆ ನೆಟ್ಟಿಸ್ಲೆಟ್ಟು ಪರೀಕ್ಷೆಯಲ್ಲೂ ಕೂಡ ಕೇಳ್ಬೋದು, ನೀವು ನೋಡ್ಕೊಳ್ಳಿ. ಈ ಪ್ರಶ್ನೆಗಳೆಲ್ಲ ಭಾಳ ಮುಖ್ಯವಾದಂತಹ ಪ್ರಶ್ನೆಗಳಾಗಿದೆ, ಏಕೆಂದರೆ ಇವೆಲ್ಲ ಬೇಸಿಕ್ ಕಾನ್ಸೆಪ್ಟ್ ಆಗಿದೆ. ಇವೆಲ್ಲ ನೋಡ್ಕೊಳ್ಳಿ. ಇದಕ್ಕೆ ಸರಿಯಾದಂತಹ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಪ್ರಶ್ನೆ ಸಂಖ್ಯೆ 2, ಕಾವ್ಯದ ಕಲಾತ್ಮಕ ಸೌಂದರ್ಯ, ರಸೋತ್ಪತ್ತಿ ಮತ್ತು ಅಲಂಕಾರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುವ ನಿಲುವು ಯಾವುದು? ಆಪ್ಷನ್ ಎ ಧರ್ಮ, ಆಪ್ಷನ್ ಬಿ ಮಾರ್ಗ, ಆಪ್ಷನ್ ಸಿ ಕಾವ್ಯಧರ್ಮ, ಆಪ್ಷನ್ ಡಿ ವರ್ಣಕ. ಪ್ರಶ್ನೆ ಸಂಖ್ಯೆ 3, ಜೈನ ಸಾಹಿತ್ಯ ಪ್ರೇರಿತವಾದ ಜೀವದಯೆ, ಶಾಂತಿ ಮತ್ತು ವೈರಾಗ್ಯದ ತತ್ವಗಳನ್ನು ಸಾರುವ ಪರಿಕಲ್ಪನೆ ಯಾವುದು? ಆಪ್ಷನ್ ಎ ಹಿಂಸೆ, ಆಪ್ಷನ್ ಬಿ ಪ್ರತಿರೋಧ, ಆಪ್ಷನ್ ಸಿ ಅಹಿಂಸೆ, ಆಪ್ಷನ್ ಡಿ ಅಲೌಕಿಕ. ಪ್ರಶ್ನೆ ಸಂಖ್ಯೆ 4, ಸಂಸ್ಕೃತ ಕಾವ್ಯ ಮೀಮಾಂಸೆಯನ್ನು ಅನುಸರಿಸಿ ರಚಿತವಾದ ಪ್ರೌಢ ಮತ್ತು ಶಾಸ್ತ್ರೀಯ ಶೈಲಿಯ ಸಾಹಿತ್ಯ ರೂಪ ಯಾವುದು? ಆಪ್ಷನ್ ಎ ದೇಶಿ, ಆಪ್ಷನ್ ಬಿ ಮಾರ್ಗ, ಆಪ್ಷನ್ ಸಿ ವಸ್ತುಕ, ಆಪ್ಷನ್ ಡಿ ವರ್ಣಕ. ಕ್ಷಮೆ ಇರಲಿ, ಲೌಕಿಕ. ಪ್ರಶ್ನೆ ಸಂಖ್ಯೆ 5, ಪ್ರಾಪಂಚಿಕ ಜೀವನ, ರಾಜರ ಪರಾಕ್ರಮ ಮತ್ತು ಆಶ್ರಯದಾತರ ಕೀರ್ತಿಯನ್ನು ವರ್ಣಿಸುವ ಕಾವ್ಯಗಳನ್ನು ಏನೆಂದು ಗುರುತಿಸಲಾಗುತ್ತದೆ? ಆಪ್ಷನ್ ಎ ಲೌಕಿಕ, ಆಪ್ಷನ್ ಬಿ ಅಲೌಕಿಕ, ಆಪ್ಷನ್ ಸಿ ಚರಿತ್ರೆ, ಆಪ್ಷನ್ ಡಿ ಪ್ರಭುತ್ವ. ಪ್ರಶ್ನೆ ಸಂಖ್ಯೆ 6, ವಸ್ತುವಿನ ಗಂಭೀರ ನಿರೂಪಣೆಗೆ ಪ್ರಾಧಾನ್ಯತೆ ನೀಡುವ ಮಾರ್ಗ ಶೈಲಿಯ ಪ್ರೌಢಕಾವ್ಯಗಳನ್ನು ಹೀಗೆನ್ನಲಾಗುತ್ತದೆ? ಆಪ್ಷನ್ ಎ ವರ್ಣಕ, ಆಪ್ಷನ್ ಬಿ ವಸ್ತುಕ, ಆಪ್ಷನ್ ಸಿ ದೇಶಿ, ಆಪ್ಷನ್ ಡಿ ಪುರಾಣ. ಪ್ರಶ್ನೆ ಸಂಖ್ಯೆ 7, ಸಾಮಾಜಿಕ ಅಸಮಾನತೆ, ಜಾತಿ ಪದ್ಧತಿ ಮತ್ತು ಶೋಷಣೆಯ ವಿರುದ್ಧ ಧ್ವನಿ ಎತ್ತುವ ಸಾಹಿತ್ಯ ಪ್ರಕಾರಕ್ಕೆ ಸೂಕ್ತವಾದ ಪರಿಕಲ್ಪನೆ ಯಾವುದು? ಆಪ್ಷನ್ ಎ ಪ್ರಭುತ್ವ, ಆಪ್ಷನ್ ಬಿ ಪ್ರತಿರೋಧ, ಆಪ್ಷನ್ ಸಿ ಕಾವ್ಯಧರ್ಮ, ಆಪ್ಷನ್ ಡಿ ಅಲೌಕಿಕ. ಪ್ರಶ್ನೆ ಸಂಖ್ಯೆ 8, ಕನ್ನಡದ ಜನಪದ ಅಥವಾ ಪ್ರಾದೇಶಿಕ ಸೊಗಡಿನ ಜನಸಾಮಾನ್ಯರಿಗೆ ಸುಲಭವಾಗಿ ಅರ್ಥವಾಗುವ ಸರಳ ಸಾಹಿತ್ಯ ರೂಪಗಳನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಮಾರ್ಗ, ಆಪ್ಷನ್ ಬಿ ವರ್ಣಕ, ಆಪ್ಷನ್ ಸಿ ದೇಶಿ, ಆಪ್ಷನ್ ಡಿ ಚರಿತೆ. ಪ್ರಶ್ನೆ ಸಂಖ್ಯೆ 9, ದೇವತೆಗಳು ಅಥವಾ ಜಿನರ ಪೌರಾಣಿಕ ಹಿನ್ನೆಲೆಯ ಧಾರ್ಮಿಕ ಹಾಗೂ ಕಾಲ್ಪನಿಕ ಕಥೆಗಳನ್ನು ಒಳಗೊಂಡ ಸಾಹಿತ್ಯ ಯಾವುದು? ಆಪ್ಷನ್ ಎ ಚರಿತೆ, ಆಪ್ಷನ್ ಬಿ ಪುರಾಣ, ಆಪ್ಷನ್ ಸಿ ವಸ್ತುಕ, ಆಪ್ಷನ್ ಡಿ ಲೌಕಿಕ. ಪ್ರಶ್ನೆ ಸಂಖ್ಯೆ 10, ಕೊನೆಯ ಪ್ರಶ್ನೆ. ರಾಜಾಶ್ರಯದ ಚೌಕಟ್ಟಿನಲ್ಲಿ ರಾಜನ ಅಧಿಕಾರ, ವೈಭವ ಮತ್ತು ವ್ಯವಸ್ಥೆಯನ್ನು ಬೆಂಬಲಿಸುವ ಸಾಹಿತ್ಯಿಕ ನಿಲುವು ಯಾವುದು? ಆಪ್ಷನ್ ಎ ಪ್ರಭುತ್ವ, ಆಪ್ಷನ್ ಬಿ ಪ್ರತಿರೋಧ, ಆಪ್ಷನ್ ಸಿ ದೇಶಿ, ಆಪ್ಷನ್ ಡಿ ಅಲೌಕಿಕ. ಹಾಗಾದರೆ ಈ 10 ಬಹು ಆಯ್ಕೆ ಪ್ರಶ್ನೆಗಳಿಗೆ ಸರಿಯಾದಂತಹ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಹಾಗಾದರೆ ನಾವು ಪ್ರಸ್ತುತ ತರಗತಿಯಲ್ಲಿ ಪ್ರಾಚೀನ ಕನ್ನಡ ಸಾಹಿತ್ಯದ 7 ಪರಿಕಲ್ಪನೆಗಳು ಮತ್ತು ಅವುಗಳಿಗೆ ಸಂಬಂಧಿಸಿದಂತಹ ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯವಾಗಿರುವಂತಹ 10 ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನು
ನಾವು ನೋಡಿದ್ವಿ. ಇದಕ್ಕೆ ಸರಿಯಾದಂತಹ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಇನ್ನೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಒಂದು ಲೈಕ್ ಮಾಡಿ. ಹಾಗೆಯೇ ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಧನ್ಯವಾದಗಳು. ಶುಭ ದಿನ. ದಯವಿಟ್ಟು ನನ್ನ ತರಗತಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಇನ್ನೂ ಹೆಚ್ಚು ಹೆಚ್ಚು ತರಗತಿಗಳನ್ನು ಮಾಡಲು ನನಗೆ ಪ್ರೋತ್ಸಾಹವನ್ನು ನೀಡಿ.